ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಮ್ಮ ಮಂತ್ರಾಲಯ ದರ್ಶನ ಬಗ್ಗೆ ಹೇಳ್ತೀನಿ. ನಾವು ಮಂತ್ರಾಲಯಕ್ಕೆ ನಾವು ವಂದೇ ಭಾರತಿಂದನೇ ಹೋಗಿದ್ವಿ. ಸೊ ನಾವು ಅದಕ್ಕೆ SMV ರೈಲ್ವೆ ಸ್ಟೇಷನಲ್ಲಿ ರೀಚ್ ಆಗಿದ್ವಿ. ನಾವು ವಂದೇ ಭಾರತಲ್ಲಿ ಹೋಗಿದ್ದು ಫಸ್ಟ್ ಟೈಮು. ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿತ್ತು. ಆಮೇಲೆ ನಾವು ಫುಡ್ನ ಆಫ್ ಮಾಡ್ಕೊಂಡಿದ್ವಿ. ನೀವು ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ಡಿನ್ನರ್ ಕೊಡ್ತಾರವಾಗ ನಿಮ್ಗೆ ಆಫ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ನಿಮ್ಮದೇ ಫುಡ್ ಕ್ಯಾರಿ ಮಾಡ್ಬೋದು. ನಿಮಗೆ ಫುಡ್ ಆಪ್ಷನ್ಸಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಇರುತ್ತೆ. ಆಮೇಲೆ ಫುಡ್ ರೇಟಿಂಗ್ ಕೊಡೋದಾದರೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ 4 ಸ್ಟಾರ್ಸ್ ಕೊಡ್ತೀನಿ. ಆಮೇಲೆ ನೈಟ್ ಡಿನ್ನರ್ಗೆ ನಾನು 3.5 ಸ್ಟಾರ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ವಿಂಡೋ ಸೀಟ್ ಬುಕ್ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ. ಹೋಗ್ಬೇಕಾದ್ರೆ ಒಳ್ಳೆ ಸೀನ್ರಿಗಳನ್ನ ನೋಡ್ಬೋದು. ನಿಮಗೆ ಹಂಗೆ ನೀವು ಚೆನ್ನಾಗಿ ಸನ್ಸೆಟ್ನ ಕೂಡ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಆಮೇಲೆ ಮಂತ್ರಾಲಯ ಸ್ಟೇಷನ್ನಿಗೆ ರೀಚ್ ಆದಮೇಲೆ ನೀವು ಅಲ್ಲಿಂದ ಮಂತ್ರಾಲಯಂ ಟೆಂಪಲ್ ರೋಡ್ಗೆ ಹೋಗೋಕ್ಕೆ 1/2 ಅವರ್ ಆಗುತ್ತೆ. ಸೊ ನೀವು ಆಟೋದಲ್ಲಿ ಹೋಗ್ಬೋದು, ಇಲ್ಲಾಂದರೆ ಅಲ್ಲೇ ಸಿಗೋಂಥ ಕ್ಯಾಬು ಇಲ್ಲ ಬಸ್ಸಲ್ಲಿ ಮಿನಿ ಕ್ಯಾಬಲ್ಲಿ ಹೋಗ್ಬೋದು, ಇಲ್ಲ ಮಿನಿ ಬಸ್ಸಲ್ಲಿ ಹೋಗ್ಬೋದು. ಆಮೇಲೆ ನೀವು ಮೊದಲೇ ರೂಮ್ ಬುಕ್ಕಿಂಗ್ಸ್ ಮಾಡ್ಕೊಬೇಕು 1 ಮಂತ್ ಬಿಫೋರು. ಅಲ್ಲಿ ಹೋಗಿ ನಾವು ರೂಮ್ ಬುಕ್ ಮಾಡ್ಕೋತೀವಿ ಅಂದರೆ ನಿಮಗೆ ರೂಮ್ಸ್ ಅವೈಲೇಬಲ್ ಇರೋದಿಲ್ಲ. ಬೆಳಗ್ಗೆ ಹೊತ್ತು ನೀವು ಅರ್ಲಿ ಮಾರ್ನಿಂಗ್ ಬೇಗ ದರ್ಶನಕ್ಕೆ ಹೋದರೆ ನಿಮ್ಗೆ ಒಳ್ಳೆ ದರ್ಶನ ಸಿಗುತ್ತೆ. ನೀವು ಲೇಟಾಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ರಶ್ ಆಗಿ ಹೋಗಿರುತ್ತೆ, ನಿಮ್ಗೆ ಅಲ್ಲಿ ಓಡಾಡೋಕ್ಕೂ ಜಾಗ ಇರೋಲ್ಲ. ನೀವು ಅರ್ಜೆಂಟಲ್ಲಿ ದರ್ಶನ ಮಾಡ್ಕೊಂಡು ಬರಬೇಕಾಗತ್ತೆ. ಆಮೇಲೆ ಅಲ್ಲಿ ನಿಯರ್ ಬೈ ಟೆಂಪಲ್ಸು, ಅಲ್ಲಿ ಅಭಯ ಆಂಜನೇಯ ಟೆಂಪಲ್ಲು, ಬಿಚಾಲಿ ಅಮ್ಮ ಟೆಂಪಲ್ಲು, ಆಮೇಲೆ ತುಂಗಭದ್ರಾ ರಿವರ್ಗೆ ನೀವು ನೋಡ್ಕೊಂಡು ಬರ್ಬೋದು. ಅದ್ರ ಜೊತೆಗೆ ಪಂಚಮುಖಿ ಆಂಜನೇಯ ಟೆಂಪಲ್ಗೂ ನೀವು ಹೋಗಿ ಬರ್ಬೋದು. ಅಲ್ಲಿ ನಿಮಗೆ ಮಧ್ಯಾಹ್ನ ಊಟ ಸಿಗುತ್ತೆ ದೇವಸ್ಥಾನದಲ್ಲೇ. ನಿಮಗೆ ನೀವು ಬೇರೆ ಬೇರೆ ಟೆಂಪಲ್ಸ್ಗೆಲ್ಲ ಹೋದರೆ ನೀವು ನಿಯರ್ ಬೈ ಲಂಚ್ನ ನೀವೇ ನೋಡ್ಕೋಬೇಕಾಗತ್ತೆ. ಆಮೇಲೆ ನಾವು ವಾಪಸ್ ಬರಬೇಕಾದ್ರೆ ನಾವು ಜಸ್ಟ್ ನಾರ್ಮಲ್ ಒಂದು ಟ್ರೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ, ಬಟ್ ಆದರೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಅಲ್ಲಿ ಅಪ್ಪಣಾಚಾರ್ಯರ ಮನೆ ಕೂಡ ನೀವು ವಿಸಿಟ್ ಮಾಡ್ಬೋದು. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ತುಂಬ ವರ್ಷಗಳು ಅವರು ಕಾಲ ಕಳೆದಿರ್ತಾರೆ ಆ ಮನೆಯಲ್ಲಿ. ಆಮೇಲೆ ನಿಮಗೆ ಅದ್ರ ಬಗ್ಗೆ ಕತೆ ಕೂಡ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ನೀವು ಒಂದೊಂದೇ ಅಲ್ಲಿ ಓದ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಅದು ಏನು ಅಂತ. ಆಮೇಲೆ ನೀವು ಮಂತ್ರಾಲಯ ಮಂತ್ರಾಲಯದ ಟೆಂಪಲಲ್ಲಿ ನೀವು ರಾಘವೇಂದ್ರ ಸ್ವಾಮಿಗಳನ್ನ ನೋಡೋಕ್ಕೆ ಮುಂಚೆ ಅಲ್ಲಿ ಮಂಚಾಲಮ್ಮನ ದೇವಸ್ಥಾನ ಅಂತ ಒಂದಿರುತ್ತೆ. ನೀವು ಅದನ್ನು ನೋಡಿಕೊಂಡು ಮೊದಲು ಅಲ್ಲಿ ದರ್ಶನ ತಗೊಂಡು ನಂತರ ನೀವು ರಾಘವೇಂದ್ರ ಸ್ವಾಮಿಗಳನ್ನ ನೋಡಬೇಕು. ಆಮೇಲೆ ಇನ್ನೇನು, ನೀವು ಬೇರೆ ಬೇರೆ ಟೆಂಪಲ್ಸ್ನ ಜಾಸ್ತಿ ವಿಸಿಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇರಬೇಕು. ನೀವು 1 ಡೇ ಇಲ್ಲ 2 ಡೇ ಟ್ರಿಪ್ ಆದರೆ ನೀವು ಇಷ್ಟು ಪ್ಲೇಸಸ್ನ ಕವರ್ ಮಾಡ್ಕೊಂಡು ಬರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಾನು ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.